ಕೆಆರ್ ಪೇಟೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಶಾಸಕ ಎಚ್ ಟಿ ಮಂಜು ಕಿಡಿ. ರಾಜ್ಯ ಜೆಡಿಎಸ್ ಅಧ್ಯಕ್ಷರು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಲಘು ಹೇಳಿಕೆ ವಿರುದ್ಧ ಕೆಆರ್ ಪೇಟೆ ಶಾಸಕ ಎಚ್ ಟಿ ಮಂಜು ವಾಗ್ದಾಳಿ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಪಂಚೆ ಅಂಗಿ ಬಿಟ್ಟರೆ ಬಳಸುವ ಎಲ್ಲವೂ ದುಬಾರಿ ಬೆಲೆಯ ವಸ್ತುಗಳನ್ನು ಬಳಸುತ್ತಾರೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ನೀಡಿದರು. ಕೆಆರ್ ಪೇಟೆ ಶಾಸಕ ಎಚ್ ಟಿ ಮಂಜು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕೆಂಡಾಮಂಡಲ. ನಾಲಿಗೆ ಬಾಯಿಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಶಾಸಕ ಪ್ರದೀಪ್ ಈಶ್ವರ್ ಒಳ್ಳೆಯದು. ದೊಡ್ಡವರ ಬಗ್ಗೆ ಹೇಳಿದಾಕ್ಷಣ ಮಾಸ್ ಲೀಡರ್ ಆಗಬಹುದು ಎಂದು ಕನಸು ಕಾಣುತ್ತಿದ್ದೀಯಾ? ಮುಂದುವರೆದರೆ ನಮಗೂ ನಿಮ್ಮ 2ರಷ್ಟು ಮಾತನಾಡುವ ತಾಕತ್ತು ನಮಗೂ ಇದೆ. ಇದೇ ಕೊನೆಯಾಗಬೇಕು ಎಂದು ಎಚ್ಚರಿಕೆ ನೀಡಿದರು. ಲೀಡರ್ ಮಾಡಕ್ ಹೋದರು. ಕುಮಾರಣ್ಣವರು ಮಾಜಿ ಪ್ರಧಾನಿಯವ್ರ ಮಗ, 2 ಬಾರಿ ಮುಖ್ಯಮಂತ್ರಿ ಆದರು. ನಾವು ಕುಮಾರಣ್ಣವರು ಬೇರೆಯವರೆಲ್ಲ ಪ್ರದೀಪ್ ಈಶ್ವರ್ ಬಗ್ಗೆ ನಾವೇನು ಹೇಳಿಕೆ ಕೊಡುವಂಥ ದೊಡ್ಡ ವ್ಯಕ್ತಿ ಅಲ್ಲ. ಪ್ರದೀಪ್ ಈಶ್ವರ್ ಅವರೇ ಗುಂಡೆದಾಸ ಬುಕ್ಕುಲ್ ಜೋಗಿ, ನೀನು ದಾಸ್ಕೋ ನಾನು ದೊತ್ಕೋ ಅನ್ನೋದು ಬೇಡ. ನೀನು ನಾನೆಲ್ಲ ಮೊದಲನೇ ಬಾರಿ ಶಾಸಕರಾಗಿರೋರು. ಮೋದಿಜಿಯವ್ರ ಬಗ್ಗೆ, ಅಮಿತ್ ಶಾ ಅವ್ರ ಬಗ್ಗೆ, ದೇವೇಗೌಡರ ಬಗ್ಗೆ, ಯಡಿಯೂರಪ್ಪರ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಡೈಲಾಗ್ ಹೊಡೆದಾಕ್ಷಣಕ್ಕೆ ಲೀಡ್ರಾಗಿ ನೀನು ಲೀಡ್ರು ದೊಡ್ಡ ಲೀಡ್ರು ಅನ್ನಲ್ಲ. ನಿನ್ನ ಸ್ಥಾನಮಾನ ಅರ್ಥಕೊಂಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ, ಕೇಂದ್ರ ಸಚಿವರ ಬಗ್ಗೆ ಮಾತಾಡೋದು ಕಲ್ತ್ಕೊಳ್ಳಿ. ನಿಮಗೆ ಒಂದು ನೀವೊಬ್ಬ ಸಾಮಾನ್ಯ ಶಾಸಕ, ನಿನ್ನ ಘನತೆ ಗೌರವ ಆ ಶಾಸಕ ಸ್ಥಾನಕ್ಕೆ ಚ್ಯುತಿ ಬರೆದು ನಡ್ಕೊಳ್ಳೋದು ಕೂತ್ಕೊ. ನಿಂತರ ಸಾವಿರಾರು ಜನ ಟ್ರೋಲ್ ಮಾಡ್ತಾರೆ. ನಿನಗೇನು ಮಾನ ಮರ್ಯಾದೆ ಏನಿಲ್ಲ. ಬೇರೆ ಬೇರೆ ಥರ ಲ್ಯಾಂಗ್ವೇಜ್ ಉಪಯೋಗಿಸ್ತಾರೆ. ಅಷ್ಟೊಂದೆಲ್ಲ ಲ್ಯಾಂಗ್ವೇಜ್ ಉಪಯೋಗಿಸಿದ್ರು ಸಹ ನೀನು ನಿಂತು ಮಾತಾಡೋದು ಬಿಡು. ಕೆಲವು ಕಡೆ ನಿಮಗೆ ಚಪ್ಪೆ ಇಟ್ಕೊಂಡು ನಿಂತಿದ್ರು, ಮರ್ತೇ ಬಿಟ್ಟಿದ್ದೀಯದಲ್ಲ. ನೀನು ಚಪ್ಪೆ ಇಟ್ಕೊಂಡು ನಿಂತಿದ್ರು ಕೆಲವರು ಕಾರ್ಯಕರ್ತರುಗಳು, ಕೆಲವು ಸಂಘಟನೆಯರು, ಮರ್ತೇ ಬಿಟ್ಟಿದ್ದೆ. ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಹೋಗ್ಬೇಕಾಗಿ ಬಂತು. ಕುಮಾರಣ್ಣರೇನು ಅವ್ರದ್ದು ಮೋಸ ಮಾಡಿ ಡಿನೋಟಿಫಿಕೇಶನ್ ಮಾಡಿ ದುಡ್ಡು ಮಾಡಿಕೊಂಡು ಯಾವುದೋ ಗಣಿ ದುಡ್ಡಲ್ಲಿ ಅಲ್ಲಿ ಅವ್ರು ಸಂಪಾದನೆ ಮಾಡೋದಲ್ಲ. ಫಿಲಮ್ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ರು. ಅದ್ರಲ್ಲಿ ಅಷ್ಟು ಲಾಭ ಬಂತು. 1 ಕೋಟಿ 35 ಲಕ್ಷ ಅಂತ ಒಂದು ಎಕರೆ 1 ಕೋಟಿ ಅಂತ ಹೇಳಿದ್ಯಲ್ಲಪ್ಪ. ಆ ಟೈಮಲ್ಲಿ ಸಬ್ರಿಷನ್ ವ್ಯಾಲ್ಯೂಷನ್ ನೋಡಪ್ಪ ಅಲ್ಲಿ ಪುಣ್ಯಾತ್ಮ. ಅವ್ರು ಇವು ನೆನ್ನೆ ಮನೆ ತೊಗೊಂಡಿದ್ದಾರ, 3 ವರ್ಷ ತೊಗೊಂಡಿದ್ದಾರೋ 4 ವರ್ಷ ತೊಗೊಂಡಿದ್ದಾರೋ. ನಾಲ್ಗೆ ಮೇಲೆ ಬಾಯಿ ಮೇಲೆ ಇಡ್ತಾ ಇಲ್ಲ ಅಂತಂದರೆ ಕಾರ್ಯಕರ್ತರು ಬೇರೆ ಬೇರೆ ಥರ ದಿಕ್ಕೋಗ್ತಾರೆ. ಜೊತೆಗೆ ಅಲ್ಲಿ ಅನಿತಾ ಹೆಸರು ಪ್ರಸ್ತಾಪ ಮಾಡಿದೀಯಾ. ನಾಲ್ಗೆ ಮೇಲೆ ಇಡ್ತಾ ಇಲ್ಲ ಅಂತಂದರೆ 100ಕ್ಕೆ 100 ಭಾಗ ನೀನೇನು ಮಾತಾಡ್ತಿ ಅದಕ್ಕೆ 1000 ಪಟ್ಟು ಸಿಂಗ್ಯುಲರ್ ವರ್ಡಲ್ಲಿ ಮಾತಾಡೋದು ಪ್ರಯತ್ನ ಮಾಡ್ತಾರೆ.